ಭಕ್ತಿನಗರ ಬಿದನಗೆರೆ ಕ್ಷೇತ್ರ ಮಹಾತ್ಮೆ. ಕರ್ನಾಟಕ ರಾಜ್ಯದ ಒಂದು ಸಣ್ಣ ಹಳ್ಳಿಯೊಂದರಲ್ಲಿ ಕಡು ಬಡತನವನ್ನೇ ಬೆನ್ನಿಗೆ ಕಟ್ಟಿಕೊಂಡು ತುಂಡು ಭೂಮಿಯಲ್ಲಿ ಕೃಷಿ ಮಾಡುತ್ತಾ ಉರಿಯೋ ಬೆಂಕಿಯೆದುರು ಕುಳಿತು ಕುಲುಮೆಯನ್ನೇ ಕುಲಕಸುಬಾಗಿಸಿಕೊಂಡು ಮನೆ ಮಂದಿಯ ಹಸಿವು ನೀಗಿಸಲು ಹಗಲಿರುಳು ಶ್ರಮಿಸುತ್ತಿದ್ದ ಬಡ ಕುಟುಂಬದಲ್ಲಿ ಈ ವ್ಯಕ್ತಿಯ ಜನನವಾಯಿತು. ಅಂದು ಸಾಮಾನ್ಯ ಮಗುವಾಗಿ ಜನಿಸಿದ ವ್ಯಕ್ತಿ ಇಂದು ಅಸಾಮಾನ್ಯ ಶಕ್ತಿಯಾಗಿ ಬೆಳೆದು ಅಪರಿಮಿತ ಸಾಧನೆ ಮಾಡಿ ಕರುನಾಡೆ ಮೆಚ್ಚಿದ ಧಾರ್ಮಿಕ ಕ್ಷೇತ್ರದ ಧರ್ಮಾಧಿಕಾರಿಯಾದ ಪರಿಯೇ ರೋಮಾಂಚಕ. 80ರ ದಶಕದಲ್ಲಿ ಶಿವಣ್ಣ ಮತ್ತು ಪಾರ್ವತಮ್ಮ ದಂಪತಿಗೆ ಭಗವಂತ ಒಬ್ಬ ಪುತ್ರ ರತ್ನನನ್ನು ಕರುಣಿಸಿದ. ಅಂದಂದಿನ ದುಡಿಮೆಗೆ ಶ್ರಮಿಸುತ್ತಿದ್ದ ಕುಟುಂಬದಲ್ಲಿ ಹುಟ್ಟಿ ಸಂಕಷ್ಟಗಳ ನಡುವೆಯೇ ಬೆಳೆದ ಈ ಹುಡುಗನಿಗೆ ಬಾಲ್ಯದಲ್ಲಿ ಶಾರದೆಯೂ ಒಲಿಯಲಿಲ್ಲ, ಲಕ್ಷ್ಮಿಯೂ ಒಲಿಯಲಿಲ್ಲ. ಇನ್ನು ನೇರವಾಗಿ ಹೇಳಬೇಕೆಂದರೆ ಇವರ ಹೆಸರಿನಲ್ಲಿದ್ದ ಧನ ಮತ್ತು ಜಯ ಇವರ ಬದುಕಿನಲ್ಲಿ ಇರಲಿಲ್ಲ. ಆ ವ್ಯಕ್ತಿಗೆ ದೇವರು, ಭಕ್ತಿ, ಪೂಜೆ, ಪ್ರಾರ್ಥನೆ, ಯಜ್ಞ, ಯಾಗ, ವೇದೋಪನಿಷತ್ತುಗಳ ಪರಿಚಯವಿರಲಿಲ್ಲ. ದೇವರ ಮಹಿಮೆಯ ಬಗ್ಗೆ ಕೊಂಚವೂ ನಂಬಿಕೆ ಇರಲಿಲ್ಲ. ಇಂಥದ್ದೊಂದು ಹಿನ್ನೆಲೆಯ ನಾಸ್ತಿಕ ಹುಡುಗ ಕೆಲವು ವರ್ಷಗಳ ನಂತರ ದೈವಾನುಗ್ರಹ ಪಡೆದು ಇಂದು ಇಡೀ ವಿಶ್ವದ ಮೆಚ್ಚುಗೆಗೆ ಪಾತ್ರವಾಗಿರುವ ಪುಣ್ಯಕ್ಷೇತ್ರ ಕಟ್ಟಿದ ರೋಚಕ ಕಥೆ ಇದು. ಈ ಮೈನವಿರೇಳಿಸುವ ಕಥೆಯ ಕಥಾನಾಯಕರೇ ಶ್ರೀ ಧನಂಜಯ ಗುರೂಜಿ. ನಮ್ಮೂರ ಕಾಯೋದೊರೆಯೇ ನಿನಗೆ ಎನ್ನಿಂತ ಮಮಕಾರ, ಕಣ್ಣೀರ ಒರೆಸೋ ಪ್ರಭುವೇ ನಿನಗೆ ಆದ್ಯಾವ್ರೆ ಜೊತೆಗಾರ. ಕಲ್ಪತರು ಜಿಲ್ಲೆ ತುಮಕೂರಿನಲ್ಲಿ ಕುದುರೆನಗರಿ ಎಂದೇ ಖ್ಯಾತಿ ಪಡೆದ ಕುಣಿಗಲ್ ತಾಲೂಕಿನಲ್ಲಿ ಬಿದನಗೆರೆ ಎಂಬ ಪುಟ್ಟ ಗ್ರಾಮದಲ್ಲಿ 25 ವರ್ಷದ ಹಿಂದೆ ಧನಂಜಯ ಗುರೂಜಿಯವರು ಸ್ಥಾಪಿಸಿದ ದೇವಸ್ಥಾನವೇ ಇಂದು ಸುಪ್ರಸಿದ್ಧವಾಗಿರುವ ಶ್ರೀ ಕ್ಷೇತ್ರ. ಬಿದನಗೆರೆ ಕ್ಷೇತ್ರವು ತನ್ನ ಸಾನ್ನಿಧ್ಯಕ್ಕೆ ಬೇಡಿ ಬಂದವರ ಕಷ್ಟ ಕಳೆಯೋ ಪುಣ್ಯಕ್ಷೇತ್ರವಾಯಿತು. ಇಲ್ಲಿರುವ ಶ್ರೀ ಸತ್ಯಶನೇಶ್ವರ ಸ್ವಾಮಿ ದೇವಾಲಯವು ಇಂದು ಕರ್ನಾಟಕದ ಶನಿಸಿಂಗಾಪುರ ಎಂದೇ ಪ್ರಸಿದ್ಧಿ ಪಡೆದಿದೆ. ಶನೇಶ್ವರ ಸ್ವಾಮಿ ಎಳ್ಳೆಣ್ಣೆ ಪ್ರಿಯ. ಇಲ್ಲಿಗೆ ಬರುವ ಭಕ್ತರು ತಮ್ಮ ಕೈಯಾರೆ ಸುವರ್ಣಲೇಪಿತ ಸತ್ಯಶನೇಶ್ವರ ಸ್ವಾಮಿಯ ವಿಗ್ರಹಕ್ಕೆ ಎಳ್ಳೆಣ್ಣೆಯ ಅಭಿಷೇಕ ಮಾಡುವುದು ಈ ಕ್ಷೇತ್ರದ ವಿಶೇಷತೆಗಳಲ್ಲೊಂದು. ಉದ್ಭವ ಬಸವಣ್ಣ ಮತ್ತು ಸತ್ಯಶನೇಶ್ವರ ಸ್ವಾಮಿ ನೆಲೆಸಿದ್ದ ಈ ಕ್ಷೇತ್ರಕ್ಕೆ ಇನ್ನಷ್ಟು ಶಕ್ತಿ ತುಂಬಿದ್ದು ವಿಶ್ವ ಗಮನ ಸೆಳೆಯುತ್ತಿರುವ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ. 2014ರಲ್ಲಿ ಶುರುವಾದ ಈ ಬೃಹತ್ ವಿಗ್ರಹ ನಿರ್ಮಾಣ ಕಾರ್ಯ ಸತತ 8 ವರ್ಷಗಳ ಪರಿಶ್ರಮದ ಫಲವಾಗಿ 8 ದಿಕ್ಕಿಗೂ ಕಾಣುವಂತೆ ಬಿದನಗೆರೆಯಲ್ಲಿ 161 ಅಡಿ ಎತ್ತರದ ಬೃಹತ್ ಪಂಚಮುಖಿ ಆಂಜನೇಯ ಸ್ವಾಮಿ ವಿಗ್ರಹ ಲೋಕಾರ್ಪಣೆಯಾಯಿತು. ಶ್ರೀ ಧನಂಜಯ ಗುರೂಜಿಯವರ ಮಹಾಸಾರಥ್ಯದಲ್ಲಿ ಸಾವಿರಾರು ಕಾರ್ಮಿಕರ ಶ್ರಮದಿಂದ ರೂಪುಗೊಂಡ 161 ಅಡಿ ಎತ್ತರದ ಈ ಬೃಹತ್ ಪ್ರತಿಮೆಯೇ ಬಿದನಗೆರೆಯ ಪ್ರಮುಖ ಆಕರ್ಷಣೆಯಾಗಿದ್ದು ಜಗತ್ತಿನ ಎಲ್ಲಾ ಭಾಗಗಳಿಂದಲೂ ಭಕ್ತ ಸಮೂಹ ಬಿದನಗೆರೆಗೆ ಧಾವಿಸುವಂತೆ ಮಾಡಿದೆ. 2022ರ ಏಪ್ರಿಲ್ 10ರಂದು ರಾಮನವಮಿಯ ದಿನದಂದೇ ನಮ್ಮ ನಾಡಿನ ಮುಖ್ಯಮಂತ್ರಿಗಳ ಅಮೃತ ಹಸ್ತದಿಂದ ಲೋಕಾರ್ಪಣೆಯಾಗಿದ್ದು ಕೂಡ ಆ ದೈವ ನಿರ್ಣಯವೇ ಸರಿ. ಈ ಸುಸಂದರ್ಭದಲ್ಲಿ ನಾಡಿನ ಎಲ್ಲಾ ಧರ್ಮದ ಮಠಾಧಿಪತಿಗಳು ಭಾಗಿಯಾಗಿ ಶುಭ ಹಾರೈಸಿದರು. ಬಿದನಗೆರೆಯ ಪಂಚಮುಖಿ ಆಂಜನೇಯ ವಿಗ್ರಹದ ಎತ್ತರವು 161 ಅಡಿಯಾಗಿದೆ. ಇನ್ನೊಂದೆಡೆ ಭಾರತೀಯರ ಕನಸಾಗಿದ್ದ ಈ ನೆಲದ ಅಸ್ಮಿತೆಯಾದ ಅಯೋಧ್ಯೆಯ ಶ್ರೀರಾಮ ಮಂದಿರವು 2024ರ ಜನವರಿ 22ರಂದು ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರ ಸಾರಥ್ಯದಲ್ಲಿ ಲೋಕಾರ್ಪಣೆಯಾಯಿತು. ಕರ್ನಾಟಕದ ಪಂಚಮುಖಿ ಆಂಜನೇಯ ಸ್ವಾಮಿಯ ಎತ್ತರ ಹಾಗೂ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿರುವ ರಾಮ ಮಂದಿರದ ಎತ್ತರ ಕೂಡ 161 ಅಡಿ ಎತ್ತರವೇ ಆಗಿರುವುದು ಮತ್ತೊಂದು ವಿಶೇಷ. ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಇದ್ದೇ ಇರುವನು. ಈ ಲೋಕಾರ್ಪಣೆಯ ಕಾರ್ಯಕ್ರಮಕ್ಕೂ ಮುನ್ನ ಮಾನ್ಯ ಪ್ರಧಾನಿಗಳಾದ ಶ್ರೀ ನರೇಂದ್ರ ಮೋದಿಯವರು ಶ್ರೀ ಧನಂಜಯ ಗುರೂಜಿಯವರ ಸಾರಥ್ಯದಲ್ಲಿ ಬಿದನಗೆರೆಯಲ್ಲಿ ನಡೆಯುತ್ತಿರುವ ಧಾರ್ಮಿಕ ಹಾಗೂ ಸಾಮಾಜಿಕ ಸೇವೆಯನ್ನು ಮುಕ್ತಕಂಠದಿಂದ ಶ್ಲಾಘಿಸಿದರು. ಧರ್ಮಾಧಿಕಾರಿಗಳಾಗಿದ್ದ ಶ್ರೀ ಧನಂಜಯ ಗುರೂಜಿಯವರು ಮಾನ್ಯ ಪ್ರಧಾನಿ ಶ್ರೀ ನರೇಂದ್ರ ಮೋದಿಯವರನ್ನು ಸನ್ಮಾನಿಸಿ ಆಂಜನೇಯನ ವಿಗ್ರಹವನ್ನು ಕಾಣಿಕೆಯಾಗಿ ನೀಡಿ ಗೌರವ ಸಮರ್ಪಣೆ ಮಾಡಿದ್ದು
ಸುವರ್ಣ ಸಮಯವೆಂದರೂ ಅತಿಶಯೋಕ್ತಿಯಾಗಲಾರದು. ಮುಂಬರುವ ದಿನಗಳಲ್ಲಿ ಲೇಸರ್ ಶೋ ಲೈಟಿಂಗ್ ತಂತ್ರಜ್ಞಾನದ ನೆರವಿನಿಂದ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿಯ ಜೀವನಗಾಥೆಯನ್ನು ಭಕ್ತರಿಗೆ ತೋರಿಸುವುದು ಶ್ರೀ ಧನಂಜಯ ಗುರೂಜಿಯವರ ಬಹುದೊಡ್ಡ ಕನಸಾಗಿದ್ದು, ಈ ನಿಟ್ಟಿನಲ್ಲಿ ಚೀನಾದ ಒಂದು ವಿಶೇಷ ತಂಡ ಹಗಲಿರುಳು ಶ್ರಮಿಸುತ್ತಿದೆ. 2023ರಲ್ಲಿ ಶ್ರೀ ಕ್ಷೇತ್ರದಲ್ಲಿ ರಾಜಗೋಪುರ ನಿರ್ಮಾಣ ಹಾಗೂ ನೂತನ ನವಗ್ರಹ ದೇವಾಲಯ ಕಾರ್ಯಕ್ಕೆ ಚಾಲನೆ ಸಿಕ್ಕಿತು. 2 ವರ್ಷಗಳ ಅವಿರತ ಶ್ರಮದ ನಂತರ 2025ರ ಫೆಬ್ರವರಿ 23ರಂದು ಬಿದನಗೆರೆ ಕ್ಷೇತ್ರದ ನೂತನ ನವಗ್ರಹ ದೇವಾಲಯ ಹಾಗೂ ರಾಜಗೋಪುರದ ಕಳಶ ಪ್ರತಿಷ್ಠಾಪನಾ ಕಾರ್ಯಕ್ರಮವು ಕರ್ನಾಟಕ ರಾಜ್ಯದ ಗೌರವಾನ್ವಿತ ರಾಜ್ಯಪಾಲರಾದ ಶ್ರೀ ತಾವರ್ ಚಂದ್ ಗೆಹ್ಲೋಟ್ ಅವರ ಅಮೃತ ಹಸ್ತದಿಂದ ಲೋಕಾರ್ಪಣೆಯಾಯಿತು. ಈ ಸುಸಂದರ್ಭದಲ್ಲಿ ಕರ್ನಾಟಕದ ಎಲ್ಲಾ ಸಮುದಾಯದ ಮಠಾಧೀಶರು ಹಾಜರಾಗಿದ್ದು, ಚಿತ್ರರಂಗದ ಹೆಸರಾಂತ ಕಲಾವಿದರು ಹಾಜರಿದ್ದು ಉದ್ಘಾಟನಾ ಸಮಾರಂಭವನ್ನು ಸ್ಮರಣೀಯವಾಗಿಸಿದರು. ಶ್ರೀ ಕ್ಷೇತ್ರದ ಬೃಹತ್ ರಾಜಗೋಪುರದ ಮುಂಭಾಗದಲ್ಲಿ ನಿರ್ಮಿಸಿರುವ 50 ಅಡಿ ಎತ್ತರದ ಬೃಹತ್ ಕಾಕವಾಹನ ವಿಗ್ರಹ ಹಾಗೂ ದೇವಸ್ಥಾನದ ಮುಂಭಾಗದಲ್ಲಿ ಪ್ರಥಮ ವಂದಿತ ಗಣೇಶ ಎಲ್ಲರ ಆಕರ್ಷಣೆಯ ಕೇಂದ್ರವಾಗಿದೆ. ದೇವಸ್ಥಾನದ ಒಳಾಂಗಣದಲ್ಲಿ ವಿಶೇಷ ವಿನ್ಯಾಸದಲ್ಲಿ ನಿರ್ಮಿಸಲಾದ ನವಗ್ರಹ ದಂಪತಿಗಳ ದರ್ಶನ ಹಾಗೂ ನವಧಾನ್ಯ ಸೇವೆ ಇಲ್ಲಿನ ವಿಶೇಷ ಆಕರ್ಷಣೆಯಾಗಿದೆ. ಇಲ್ಲಿ ಶ್ರೀ ಆಂಜನೇಯ ಸ್ವಾಮಿ ವಿಗ್ರಹವನ್ನು ಪತ್ನಿ ಸುವರ್ಚಲಾ ದೇವಿಯ ವಿಗ್ರಹದೊಂದಿಗೆ ಸ್ಥಾಪಿಸಲಾಗಿದೆ. ವಿಶ್ವದ ನಾನಾ ಭಾಗದಿಂದ ಲಕ್ಷಾಂತರ ಭಕ್ತರು ಬರುತ್ತಿದ್ದಾರೆ. ಪ್ರತಿನಿತ್ಯವೂ ನಿರಂತರ ಅನ್ನದಾಸೋಹ ನಡೆಯುತ್ತಿದೆ. ವಯೋವೃದ್ಧರಿಗಾಗಿ ವೃದ್ಧಾಶ್ರಮ ಹಾಗೂ ನಿರಾಶ್ರಿತರಿಗಾಗಿ ಅನಾಥಾಶ್ರಮವನ್ನು ಕೂಡ ಮಠದ ವತಿಯಿಂದ ನಿರ್ಮಿಸಲಾಗಿದೆ. ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷವೂ ವಿದ್ಯಾರ್ಥಿ ವೇತನ ನೀಡಲಾಗುತ್ತಿದೆ. ಶ್ರೀ ಧನಂಜಯ ಗುರೂಜಿಯವರು ಇದುವರೆಗೂ 500ಕ್ಕೂ ಹೆಚ್ಚು ಯುವ ಜೋಡಿಗಳಿಗೆ ಶ್ರೀ ಕ್ಷೇತ್ರದಲ್ಲಿ ಸಾಮೂಹಿಕ ವಿವಾಹ ಮಾಡಿಸಿದ್ದಾರೆ. ಪ್ರತಿ ವರ್ಷ ಶಿವರಾತ್ರಿಯಂದು ಶ್ರೀ ಕ್ಷೇತ್ರದಲ್ಲಿ ನಡೆಯುವ ಬಿದನಗೆರೆ ಬ್ರಹ್ಮರಥೋತ್ಸವ ಕಾರ್ಯಕ್ರಮದ ಭಾಗಿಯಾಗಲು ಕರ್ನಾಟಕ ಮಾತ್ರವಲ್ಲದೆ ಹೊರ ರಾಜ್ಯದಿಂದಲೂ ಲಕ್ಷಾಂತರ ಭಕ್ತರು ಆಗಮಿಸುತ್ತಾರೆ. ಅಂದು ರಾತ್ರಿ ಆಯೋಜಿಸುವ ಸ್ವರಾಭಿಷೇಕ ಕಾರ್ಯಕ್ರಮವು ಕನ್ನಡದ ದೇಸಿ ಕಲಾವಿದರಿಗೆ ಹಾಗೂ ನಮ್ಮ ದೇಶದ ಪ್ರತಿಭಾವಂತ ಕಲಾವಿದರಿಗೆ ತಮ್ಮ ಪ್ರತಿಭೆ ಪ್ರದರ್ಶಿಸಲು ಸಿಕ್ಕ ಅದ್ಭುತ ವೇದಿಕೆಯಾಗಿದೆ. ಕಲಾವಿದರ ಹಾಡು, ನೃತ್ಯ, ಹಾಸ್ಯ, ಹರಟೆ ಕಾರ್ಯಕ್ರಮಗಳು ಶಿವರಾತ್ರಿ ಜಾಗರಣೆಗೆ ಇನ್ನಷ್ಟು ಮೆರುಗು ತುಂಬುತ್ತಾ ಇಡೀ ರಾತ್ರಿ ನೋಡುಗರನ್ನು ರಂಜಿಸುತ್ತದೆ. ಈ ಕುರಿತು ಮಾತನಾಡುವ ಶ್ರೀ ಧನಂಜಯ ಗುರೂಜಿ, ಬಿದನಗೆರೆ ಕ್ಷೇತ್ರದ ಅಭಿವೃದ್ಧಿಗೆ ಭಕ್ತರು ನೀಡಿದ ತನು ಮನ ಧನ ಸಹಾಯದೊಂದಿಗೆ ಕುಣಿಗಲ್ ತಾಲೂಕಿನ ಜನತೆ ನೀಡಿದ ಪ್ರೀತಿ, ಪ್ರೋತ್ಸಾಹ, ಸಹಕಾರವು ಪ್ರಮುಖ ಕಾರಣವಾಗಿದೆ. ನಮ್ಮ ಶ್ರೀ ಕ್ಷೇತ್ರದ ಅಭಿವೃದ್ಧಿಗಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕೈಜೋಡಿಸಿದ ಎಲ್ಲ ತಂದೆ ತಾಯಂದಿರಿಗೂ, ಅಣ್ಣ ತಮ್ಮಂದಿರಿಗೂ, ಅಕ್ಕ ತಂಗಿಯರಿಗೂ ನಾನು ಆಭಾರಿಯಾಗಿರುತ್ತೇನೆ. ಕರ್ನಾಟಕದ ಕುಲಕೋಟಿಗೆ ನಾನು ಸದಾ ಋಣಿ ಎನ್ನುತ್ತಾರೆ. ಹಸಿದ ಬಗೆ ಕೈಯ ತುತ್ತ ನಿಟ್ಟು ಪೊರೆಯೋ ತಾಯಿಯ ಗುಣದವ